ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಸರ್ಕಲ್ ಆಫ್ ಕಾಂಪಿಟೆನ್ಸ್ ಇದು ವಾರನ್ ಬಫೆಟ್ ಅವರ ಪ್ರಿನ್ಸಿಪಲ್. ಏನು ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಇವತ್ತು ನಾನು ಜೊತೆ ಶೇರ್ ಮಾಡ್ತೀನಿ. ನಾವು ಪ್ರತಿಯೊಬ್ಬರಿಗೂ ಸಕ್ಸಸ್ ಬೇಕೇ ಬೇಕು, ಹೌದಲ್ವಾ? ಅದಕ್ಕೆ ವಾರನ್ ಬಫೆಟ್ ಅವರು ಹೇಳ್ತಾರೆ, ಯು ಡೋಂಟ್ ನೀಡ್ ಟು ಬಿ ಎಕ್ಸ್ಪರ್ಟ್ ಇನ್ ಎವ್ರಿಥಿಂಗ್. You should be smart in the area where you understand. ಇದನ್ನು ಅವರು ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅಂತ ಹೇಳ್ತಾರೆ. ಹಾಗಿದ್ರೆ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಒಂದು ಸರ್ಕಲ್ ಹಾಕಿ ಅದರ ಮಧ್ಯದಲ್ಲಿ ಸ್ಕಿಲ್ಸ್ಗಳನ್ನು ಇಡಿ, ಹೊರಗಡೆ ಕನ್ಫ್ಯೂಷನ್ ಮತ್ತು ರಿಸ್ಕನ್ನು ಇಡಿ. ಇದೇನಪ್ಪ ಅಂತ ಹೇಳಿದ್ರೆ ವಾರನ್ ಬಫೆಟ್ ಅವರು ಅವರ ಸಾಮ್ರಾಜ್ಯವನ್ನು ಸರಳ ಪ್ರಿನ್ಸಿಪಲಿಂದ ಕಟ್ಟಿದ್ದಾರೆ. ಏನು ಅಂದರೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೋ ವಾಟ್ ಯು ನೋ, ಸ್ಟೇ ಅವೇ ಫ್ರಮ್ ವಾಟ್ ಯು ಡೋಂಟ್ ನೋ. ಇಷ್ಟೇ ಅವ್ರ ಪ್ರಿನ್ಸಿಪಲ್. ಇದನ್ನು ಅವರು ಫಾಲೋ ಮಾಡಿಕೊಂಡು ಈ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅನ್ನೋ ವಿಚಾರವನ್ನು ಹೇಳಿರುವಂಥದ್ದು. ಅದೇ ಅವರ ಪ್ರಿನ್ಸಿಪಲ್ ಸಹ. ಅಂದರೆ ನಮ್ಮ ನಾಲೆಜ್ ಆಗಿರ್ಬೋದು, ನಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನಮಗೆ ಕ್ಲಾರಿಟಿ ಇರ್ಬೋದು, ಯಾವ ಕ್ಷೇತ್ರದಲ್ಲಿದೆ ಅದರ ಬಗ್ಗೆ ನಾವು ಫೋಕಸ್ ಮಾಡಬೇಕು ಅಂತ ಅವರು ನಮ್ಗೆ ಹೇಳ್ಕೊಡ್ತಾರೆ. ಹಾಗೆ ಅದು ಯಾವುದಾದ್ರು ಕ್ಷೇತ್ರ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಕೋಡಿಂಗ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಕ್ಷೇತ್ರ ಆಗಿರ್ಬೋದು, ಆ ಕ್ಷೇತ್ರಗಳಲ್ಲಿ ನಾವು ನಮಗೆ ಗೊತ್ತಿರುವುದನ್ನು ಮಾಡಬೇಕು, ಗೊತ್ತಿಲ್ಲದನ್ನ ಮಾಡಬಾರ್ದು. ಇದನ್ನೇ ಅವರು ಸಿಂಪಲ್ಲಾಗಿ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಮುಂದುವರೆದು ಹೇಳ್ತಾರೆ, ಸೈಜ್ ಆಫ್ ದ ಸರ್ಕಲ್ ಇಸ್ ನಾಟ್ ಇಂಪಾರ್ಟೆಂಟ್, ಆದರೆ ಆ ಬೌಂಡ್ರಿಗಳನ್ನು ನಾವು ತಿಳ್ಕೊಂಡಿರಬೇಕು ಅಂತ. ಅಂದರೆ ನಮಗೆಲ್ಲ ಗೊತ್ತು ಅಂತ ಪ್ರಿಟೆಂಡ್ ಮಾಡಬಾರ್ದು. ನಮ್ಗೇನು ಗೊತ್ತು ಅದನ್ನು ಗೊತ್ತು ಅಂತ ಹೇಳಬೇಕು, ಗೊತ್ತಿಲ್ಲದೆ ಇರೋದನ್ನ ಗೊತ್ತಿಲ್ಲ ಅಂತ ಹೇಳಬೇಕು. ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ಅದು ನಿಮ್ಮ ವೀಕ್ನೆಸ್ ಅಲ್ಲ, ಅದು ನಿಮ್ಮ ಬಲ ಅಂತ ಅವರು ನಮ್ಮ ಪುಸ್ತಕದಲ್ಲಿ ಹೇಳ್ತಾರೆ. ಹಾಗೆ ಅಂದರೆ ನಾವು ಯಾವಾಗ ಗೊತ್ತು ಅಂತೆಲ್ಲ ಪ್ರಿಟೆಂಡ್ ಮಾಡ್ಕೊಂಡು ಏನೋ ಮಾಡೋಕ್ಕೆ ಹೋಗ್ತೀವಲ್ಲ, ಅಂಥ ಸಂದರ್ಭಗಳಲ್ಲಿ ನಾವು ಹಣವನ್ನು ಕಳ್ಕೊಳ್ತೀವಿ, ಸಮಯವನ್ನು ಕಳ್ಕೊಳ್ತೀವಿ, ನಮ್ಮ ಗುರಿಗಳನ್ನು ಕಳ್ಕೊಳ್ತೀವಿ ಅನ್ನೋದನ್ನು ಅವ್ರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಪುಟ್ಟ ಕಥೆಯನ್ನು ಹೇಳ್ತೀನಿ. ರೋಹನ್ ಮತ್ತು ಸಿದ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಲ್ಲಿ ರೋಹನ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನಿಗೆ ಯಾವುದೋ ಒಂದು ಬಿಸ್ನೆಸ್ ಗೊತ್ತಿತ್ತು. ಆ ಬಿಸ್ನೆಸ್ಸಲ್ಲಿ ಜನ ಹೇಗೆ ಪ್ರಾಡಕ್ಟ್ನ ತಗೊಳ್ತಾರೆ, ಹೇಗೆ ಪ್ರಾಡಕ್ಟ್ನ ಬಳಸ್ತಾರೆ, ಅದರಿಂದ ಹೇಗೆ ಲಾಭ ಬರುತ್ತೆ ಅಂತೆಲ್ಲ ತಿಳ್ಕೊಂಡು ಅವನು ರೀಟೇಲ್ ಕಂಪನಿಗಳಲ್ಲಿ ಮಾತ್ರ ತನ್ನ ಹಣವನ್ನು ಇನ್ವೆಸ್ಟ್ ಮಾಡ್ತಾನೆ. ಆದರೆ ಸಿದ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅನ್ನೆಸೆಸರಿಯಾಗಿ ಯಾವೆಲ್ಲ ಟ್ರೆಂಡಲ್ಲಿರ್ತದೆ ಕಂಪನಿಗಳು ಅದ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡ್ತಾನೆ. ಹೊಸ ಹೊಸ ಟೆಕ್ನಾಲಜಿ ಕಂಪ್ನಿಗಳೇನು ಬರುತ್ತೆ ಅದ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡ್ತಾನೆ. ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ ಮಾಡ್ತಾನೆ, ಬೇರೆ ಬೇರೆ ರೀತಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಈ ರೀತಿಯೆಲ್ಲ ಇನ್ವೆಸ್ಟ್ ಮಾಡ್ತಾನೆ, ಏನನ್ನೂ ಅರ್ಥ ಮಾಡ್ಕೊಳ್ದೆ. ಹೀಗೆ 1 ವರ್ಷ ಕಳೆಯುತ್ತೆ. ಅದಾದ ನಂತರ ಅವರು ತಮಗಾಗಿರುವ ಲಾಭ ನಷ್ಟಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಅಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ, ರೋಹನ್ನು ನಿಧಾನವಾಗಿ ಬೆಳೀತಾ ಇರ್ತಾನೆ, ಅವನಿಗೆ ಲಾಭ ಜಾಸ್ತಿ ಆಗ್ತಾ ಇರುತ್ತೆ. ಆದರೆ ಸಿದ್ಧಿಗೆ ಲಾಸ್ ಆಗ್ತಾ ಇರುತ್ತೆ ಗೇಮ್ಗಿಂತ. ಯಾಕೆ ಹೀಗಾಯಿತು ಅಂತ ಹೇಳಿದ್ರೆ, ಅಂದರೆ ಇಲ್ಲಿ ರೋಹನ್ ಮಾಡಿದ್ದೇನು ಅಂದರೆ, ತನಗೆ ಗೊತ್ತಿರುವ ಕೆಲಸವನ್ನು ಮತ್ತು ಗೊತ್ತಿರುವ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ದ, ಹಾಗಾಗಿ ಅವನು ಲಾಭವನ್ನು ಗಳಿಸ್ದ. ಅದೇ ಸಿದ್ಧ ಏನು ಮಾಡ್ದ, ಇಲ್ಲಿ ಸರ್ಕಲ್ಲಿಂದ ಹೊರಗೋದ, ಅಲ್ಲೇನಾಯಿತು, ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು, ಹಾಗೆ ನಷ್ಟನೂ ಆಯಿತು. ಸೊ ಅದಕ್ಕೆ ನಮ್ಮ ಸರ್ಕಲ್ ಏನಿದೆ ಅದನ್ನು ನಾವು ತಿಳ್ಕೊಂಡಿರಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ಆ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಹೇಗೆ ತಿಳ್ಕೊಳ್ಳೋದು, ನನ್ನ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಏನು ಅಂತ ಹೇಗೆ ನಾನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದಾಯಿತು ಅಂದರೆ, ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದು ವಾಟ್ ಆಮ್ ಐ ಗುಡ್ ಅಟ್ ಅಂತ ಪ್ರಶ್ನೆ ಹಾಕೋದು. ಎರಡನೇದು ವಾಟ್ ಡೂ ಐ ಡೀಪ್ಲಿ ಅಂಡರ್ಸ್ಟ್ಯಾಂಡ್, ಎರಡನೇ ಪ್ರಶ್ನೆ. ಮೂರನೇದು ವಾಟ್ ನಾಲೆಡ್ಜ್ ಡೂ ಐ ಹ್ಯಾವ್ ದ್ಯಾನ್
others which they don't have. ಮೂರನೇದು. ನಾಲ್ಕನೇದು, ವೇರ್ ಡು ಐ ಮೇಕ್ ಫ್ಯೂವರ್ ಮಿಸ್ಟೇಕ್ಸ್. ಆಯಿತಾ? ಮೊದಲನೇದು, ನೀವೇನು ಗುಡ್ ಆಗಿದ್ದೀರಾ ಅಂತ ತಿಳ್ಕೊಬೇಕು. ನೆಕ್ಸ್ಟು, ನೀವು ಯಾವುದನ್ನ ತುಂಬ ಆಳವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಬೇಕು. ಮೂರನೇದು, ಬೇರೆಯವರಿಗಿಂತ ಹೆಚ್ಚಿಗೆ ನಿಮ್ಗೆ ಏನು ಗೊತ್ತು ಅಂತ ತಿಳ್ಕೊಬೇಕು. ನಾಲ್ಕನೇದು, ಎಲ್ಲಿ ನೀವು ಕಡಿಮೆ ಮಿಸ್ಟೇಕ್ಸ್ಗಳನ್ನು ಮಾಡಬಹುದು ಅನ್ನೋದನ್ನ ತಿಳ್ಕೊಬೇಕು. ಇದಿಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟಾಗ ಅದು ನಿಮ್ಮ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಏನು ಅಂತ ನಮಗೆ ತಿಳಿಸ್ಕೊಡುತ್ತೆ. ಹಾಗಿದ್ರೆ ಈ ಸರ್ಕಲ್ ಹಾಗೇ ಇರುತ್ತಾ, ಚಿಕ್ಕದಾಗೇ ಇರುತ್ತಾ? ಖಂಡಿತ ಇಲ್ಲ. ಆ ಸರ್ಕಲನ್ನು ನೀವು ಎಕ್ಸ್ಪ್ಯಾನ್ಷನ್ ಮಾಡ್ಕೋಬೋದು. ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು ಅಂತ ಹೇಳಿದ್ರೆ, ನೀವು ಓದುವಂಥ ಪ್ರತಿಯೊಂದು ಪುಸ್ತಕ ನಿಮ್ಮ ಒಂದು ಸರ್ಕಲನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಕಲಿಯುವಂಥ ಪ್ರತಿಯೊಂದು ಸ್ಕಿಲ್ಲು ನಿಮ್ಮ ಸರ್ಕಲ್ ಆಫ್ ಕಾಂಪಿಟೆನ್ಸ್ನ ಎಕ್ಸ್ಪ್ಯಾಂಡ್ ಮಾಡುತ್ತೆ. ನೀವು ಅನುಭವಿಸುವ ಅಥವಾ ಅನುಭವಕ್ಕೆ ತೆಗೆದುಕೊಳ್ಳುವ ವಿಚಾರಗಳು ನಿಮ್ಮ ಸರ್ಕಲ್ ಆಫ್ ಕಾಂಪಿಟೆನ್ಸ್ನ ಹೆಚ್ಚು ಮಾಡುತ್ತೆ. ಅಂದರೆ ವಾರನ್ ಬಫೆಟ್ ಅವರು ತಮ್ಮ ಲೈಫಲ್ಲಿ ಇಷ್ಟು ದೊಡ್ಡ ಎಂಪೈರ್ನ ಕಟ್ಟಲಿಕ್ಕೆ ಸಾಧ್ಯ ಆಗಿದೆ ಅವರ ಈ ಒಂದು ಸಣ್ಣ ಪ್ರಿನ್ಸಿಪಲ್, ಅಂದರೆ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಮೇಲೆ ಮಾತ್ರ. ಅಂದರೆ ಅವರು ಫಸ್ಟ್ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರನ್ನ ಅವರು ಅರ್ಥ ಮಾಡಿಕೊಂಡ್ರು. ನಂತರ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಅಂದರೆ ಅವರ ಮೈಂಡು ಎಲ್ಲಿ ಸ್ಟ್ರಾಂಗ್ ಆಗಿತ್ತು ಆ ಕ್ಷೇತ್ರಗಳಲ್ಲಿ ಮಾತ್ರ ಅವರು ಇನ್ವೆಸ್ಟ್ ಮಾಡಿದ್ರು. ಹಾಗಾಗಿ ಅವರು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಯಿತು. ಇದೇ ಒಂದು ಪ್ರಿನ್ಸಿಪಲನ್ನು ನಾವು ಫಾಲೋ ಮಾಡಿದ್ರೆ ನಾವು ಯಶಸ್ವಿ ಆಗಬಹುದು ನಮ್ಮ ಕ್ಷೇತ್ರಗಳಲ್ಲಿ. ಸೊ ಹಾಗಾಗಿ ನೀವು ತಿಳ್ಕೊಬೇಕಾಗಿರೋದು ಏನು ಅಂದರೆ, ನೋ ಯೋರ್ ಸರ್ಕಲ್ ಆಫ್ ಕಾಂಪಿಟೆನ್ಸ್. ಇನಿಷಿಯಲ್ ಡೇಸಲ್ಲಿ ಆ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅನ್ನೋದು ಚಿಕ್ಕದಾಗೇ ಇರುತ್ತೆ. ಆದರೆ ನಿಮ್ಮ ನಾಲೆಡ್ಜ್, ನಿಮಗೆ ಸಿಗುವಂಥ ಕ್ಲಾರಿಟಿ, ನೀವು ಎಕ್ಸ್ಪೀರಿಯನ್ಸ್ ಮಾಡುವಂಥ ವಿಚಾರಗಳು, ಇವೆಲ್ಲವೂ ಒಟ್ಟಿಗೆ ಸೇರಿದಾಗ ಆ ಒಂದು ಸರ್ಕಲನ್ನು ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ಜ್ಞಾಪಕ ಇಟ್ಕೋಬೇಕು ಅಂತ ಹೇಳಿದ್ರೆ, ಮುಖ್ಯವಾಗಿ ಏನು ಅಂದರೆ, ನೀವು ಎಲ್ಲ ಕ್ಷೇತ್ರದಲ್ಲೂ ಎಕ್ಸ್ಪರ್ಟ್ ಆಗಿರಬೇಕು ಅಂತ ಏನೂ ಇಲ್ಲ. ಆದರೆ ನೀವು ಮಾಡುವ ಒಂದು ಕೆಲಸ, ಅದರಲ್ಲಿ ನೀವು ಎಕ್ಸ್ಪರ್ಟ್ ಆಗಿರಬೇಕು, ಕ್ಲಾರಿಟಿ ಇರಬೇಕು, ನಿಮಗೆ ಡೀಪ್ ನಾಲೆಜ್ ಇರಬೇಕು. ಆವಾಗ ನೀವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಸಕ್ಸಸ್ ಇಸ್ ನಾಟ್ ಅಬೌಟ್ ನೋಯಿಂಗ್ ಎವ್ರಿಥಿಂಗ್ ಆರ್ ಮೋರ್ ದೆನ್ ಅದರ್ಸ್. ಸಕ್ಸಸ್ ಇಸ್ ನೋಯಿಂಗ್ ಯೋರ್ ಸೆಲ್ಫ್ ಬೆಟರ್ ದೆನ್ ಅದರ್ಸ್ ಅಂತ ಹೇಳ್ತಾರೆ. ಹಾಗಾಗಿ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಸ್ಟೇ ಇನ್ ಯೋರ್ ಸರ್ಕಲ್, ಗ್ರೋ ಇನ್ ಯೋರ್ ಸರ್ಕಲ್, ಸಕ್ಸಸ್ ವಿಲ್ ಕಮ್ ಇನ್ ಯೋರ್ ವೇ. ಈ ವಿಚಾರನ ನಿಮಗೆ ತಿಳಿಸಿದ್ದೀನಿ. ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅನ್ನೋ ವಿಚಾರ ಪುಸ್ತಕ ಓದುವಾಗ ನನಗೆ ಹೊಳೆದಂಥದ್ದು. ಆ ಪುಸ್ತಕದ ಹೆಸರು 7 ಸೀಕ್ರೆಟ್ಸ್ ಟು ಇನ್ವೆಸ್ಟಿಂಗ್ ಲೈಕ್ ವಾರನ್ ಬಫೆಟ್. ಈ ಪುಸ್ತಕದಲ್ಲಿ ಈ ಒಂದು ಕಾನ್ಸೆಪ್ಟ್ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಇದೆ. ಈ ವಿಚಾರ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಶೇರ್ ಮಾಡಿ, ನಿಮ್ಮ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಏನು ಅಂತ ತಿಳ್ಕೊಳ್ಳಿ. ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ತಮ್ಮೆಲ್ಲರನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಮಸ್ತೆ.